विश्वेशलिंगसंभूतं विश्वविद्याविबोधकं विश्ववन्द्यं सदा वन्दे विश्वाराध्यं जगद्गुरुं। ಶಿವಮೊಗ್ಗ ನಗರದ ಶಿವಗಂಗಾ ಯೋಗ ಕೇಂದ್ರ ಹಾಗೂ ಅಥರ್ವ ಆಯುರ್ವೇದ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನಡೆದುಕೊಂಡು ಬಂದಿರುವ ಇಂದಿನ ಧರ್ಮ ಮಹಾಸಭೆಯಲ್ಲಿ ನಮ್ಮ ವಿವಿಧ ಯಶಸ್ಸುಗಳಿಗೆ ಗುರುವಿನ ಪಾತ್ರ, ಗುರುವಿನ ಸ್ಥಾನದ ಬಗ್ಗೆ ಬಹಳಷ್ಟು ಸ್ವಾರಸ್ಯವಾಗಿ ಉಪನ್ಯಾಸವನ್ನು ಮಾಡಿರುವ ಡಾಕ್ಟರ್ ಶಿವಲಿರಾಜ್ ಅವರೇ, ಉಭಯ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ಸೇರಿರುವ ಜಿಜ್ಞಾಸುಗಳೇ ಹಾಗೂ ತಾಯಂದಿರೇ, ಶಿವತತ್ವಕ್ಕೂ ಗುರುತತ್ವಕ್ಕೂ ಅನ್ಯೋನ್ಯವಾದ ಸಂಬಂಧಗಳು. ಅಂತೆಯೇ ಬಸವಣ್ಣವರು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾವು ಶಿವತತ್ವವನ್ನು ತಿಳ್ಕೋಬೇಕಾದ್ರೆ ಆ ತತ್ವವನ್ನು ತಿಳಿದುಕೊಂಡಿರ್ತಕ್ಕಂತಹ ಒಬ್ಬ ಗುರುವಿಗೆ ಶರಣಾಗತನಾಗಿ ಅವನ ವಿವಿಧ ರೀತಿಯಾದ ಸೇವೆಯನ್ನು ಮಾಡಿ ಅವನ ಅನುಗ್ರಹದಿಂದ ನಾವು ಶಿವತತ್ವವನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತೆಯೇ ಉಪನಿಷತ್ತಿನೊಳಗೆ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ. ಶಿವತತ್ವವನ್ನು ತಿಳ್ಕೋಬೇಕಾದ್ರೆ ಆ ತತ್ವವನ್ನು ಅನುಭವಿಸುತ್ತಿರುವಂತಹ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿರುವಂತಹ ಗುರುವಿಗೆ ಉಪಹಾರ ಹಸ್ತನಾಗಿ ಹೋಗಿ ಶರಣಾಗತನಾಗಿ ತಿಳ್ಕೋಬೇಕನ್ನುವಂಥ ಮಾತನ್ನ ಎಲ್ಲ ಕಡೆ ಹೇಳ್ತಾರೆ. ಜಗತ್ತಿನೊಳಗೆ ದೇವರೇ ಅವತಾರವನ್ನು ಮಾಡಿಕೊಂಡು ಬಂದರೂ ಕೂಡ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಅವರು ಕೂಡ ಗುರುವಿಗೆ ಶರಣಾಗತನಾಗಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಕೃಷ್ಣ ಭಗವಂತ ವಿಷ್ಣುವಿನ ಅವತಾರಿಯಾಗಿದ್ರೂ ಕೂಡ ಉಜ್ಜಯಿನಿಯ ಸಾಂದೀಪನಿ ಆಶ್ರಮದೊಳಗೆ ಸಾಂದೀಪನಿ ಮಹರ್ಷಿಗಳ ಶಿಷ್ಯನಾಗಿ ಎಲ್ಲಾ ತರದ ಸೇವೆಯನ್ನು ಮಾಡಿ 64 ವಿದ್ಯೆಗಳನ್ನು ಕೇವಲ 64 ದಿನಗಳಲ್ಲಿ ಅಭ್ಯಾಸ ಮಾಡಿದ ಅನ್ನುವಂಥ ಪ್ರಸಂಗ ಬರ್ತಾ ಇದೆ. ಯಾರು ಎಷ್ಟು ನಿಷ್ಠೆಯಿಂದ ಗುರು ಸೇವೆಯನ್ನು ಮಾಡ್ತಾರೋ ಅವರಷ್ಟು ಬೇಗ ಸೇವೆಯ ಫಲದಿಂದ ಗುರುವಿನ ಎಲ್ಲ ವಿದ್ಯೆಗಳನ್ನು ಕೂಡ ಪಡ್ಕೊಳ್ತಾರೆ. ಶಂಕರಾಚಾರ್ಯ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಶಂಕರಾಚಾರ್ಯ ಕಡೆಗೆ ಅನೇಕ ಜನ ಶಿಷ್ಯರು ಶಿವತತ್ವವನ್ನು, ಶಿವಾದ್ವೈತ ಸಿದ್ಧಾಂತವನ್ನು ಅಭ್ಯಾಸ ಮಾಡಲಿಕ್ಕೆ ಬರ್ತಾರೆ.
ಬಂತವರೆಲ್ಲರೂ ಕೂಡ ಅಧ್ಯಯನ ಮಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಬಾಲಕನನ್ನು ನೋಡಿ ಅವರಿಗೆ ಅವನ ಬಗ್ಗೆ ಏನನಿಸ್ತೋ ಗೊತ್ತಿಲ್ಲ, ಅವನ ಪಾಠ ಪ್ರವಚನಕ್ಕೆ ತಮ್ಮ ಮುಂದೆ ಕುಂಡಿಸ್ಕೊಂಡು ಪಾಠ ಹೇಳ್ತಿದ್ದಿಲ್ಲ. ಅವನಿಗೆ ಬಂದಾಗ ಹೋಗಿ ಸೇವಾ ಮಾಡೋಂತ ಕಳಿಸ್ಕೊಡ್ತಾ ಇದ್ದ. ಹೀಗೆ ಸೇವಾ ಮಾಡ್ತಾ ಮಾಡ್ತಾ ಸುಮಾರು 12 ವರ್ಷಗಳ ಕಾಲ ಕಳೀತು. ಒಂದು ದಿವಸನೂ ಕೂಡ ಒಂದು ಅಕ್ಷರದ ಪಾಠವನ್ನ ಶಂಕರಾಚಾರ್ಯ ಅವನಿಗೆ ಹೇಳಿಲ್ಲ. ಆದ್ರೆ ಅವನ ಸೇವೆಯಿಂದ ಬಹಳ ಸಂತುಷ್ಟರಾಗ್ತಾ ಇದ್ರು. ಎಷ್ಟು ಸಂತುಷ್ಟರು ಅಂದ್ರೆ ಅಭ್ಯಾಸ ಮಾಡಿ ಪಾಠವನ್ನು ಒಪ್ಪಿಸುವಂತಹ ಬುದ್ಧಿಮಂತರ ಮಕ್ಕಳಿಗಿಂತಲೂ ಅವನ ಹೆಚ್ಚು ಪ್ರೀತಿ ಬರ್ತಾ ಇರ್ತವೆ. ಬರ್ಲಿಕ್ಕೆ ಒಂದೇ ಕಾರಣ ಅಂದ್ರೆ ಅವ ನನ್ನ ಆಜ್ಞಾಧಾರಕನಾಗಿರ್ತಕ್ಕಂಥ ಶಿಷ್ಯ. ಮತ್ತೊಬ್ಬ ಯಾರಾದರೂ ಶಿಷ್ಯ ಇದ್ರೆ, ಗುರುಗಳೇ ನಾನು ಅಭ್ಯಾಸ ಮಾಡಕ್ ಬಂದೀನಿ, ಸೇವಾ ಮಾಡ್ತೇನೆ, ಮಾಡಂಗಿಲ್ಲಲ್ಲ, ಈಗ ಎಷ್ಟು ವರ್ಷ ಆಯ್ತು ಬರೀ ಸೇವಾನ ಹೇಳ್ತೀರಿ, ಒಂದ್ ದಿವಸ ಪಾಠನ ಹೇಳಂಗಿಲ್ಲಲ್ಲ ಅಂತ ಅನುಭವದಾಗಿತ್ತು. ಆದ್ರೆ ಅದರ ಬಗ್ಗೆ ಏನೇನು ಉಲ್ಟಾ ಮಾತೇ ಆಡಂಗಿಲ್ಲ. ಸೇವಾ ಅಂದ್ರೆ ಸೇವೆ ಅಂದ್ರೆ ಗುರುವಿನ ಆದೇಶವನ್ನ ಶಿರಸಾ ಸ್ವೀಕಾರ ಮಾಡಿ ಏನನ್ನೂ ಉತ್ತರ ಮಾಡಲಾರದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ 12 ವರ್ಷಗಳು ಮುಕ್ತಾಯದ ಹಂತದಲ್ಲಿ ಬಂದಾಗ ಒಂದ್ ದಿವಸ ಗುರುಗಳ ಮನಸ್ಸಿನಲ್ಲಿ ವಿಚಾರ ಬಂತು, ನನ್ನ ವಿದ್ಯೆಯನ್ನ ಈತನಿಗೆ ಕೊಡಬೇಕು ಅನ್ನುವಂಥ ವಿಚಾರ ಪ್ರಸನ್ನತೆಯಿಂದ. ಒಬ್ಬ ಮನುಷ್ಯ ಯಾರ ಮೇಲಾದ್ರೂ ಪ್ರಸನ್ನ ಇದ್ದದೆಲ್ಲವನ್ನು ಕೊಟ್ಬಿಡ್ತಾನ. ಹಾಗೆ ಕಾವೇರಿ ನದಿಯೊಳಗ ಅಚ್ಚುದಂಡೆಯಲ್ಲಿ ಆತ ಬಟ್ಟಿ ಹೊಳಿತಾ ಕುತ್ಕೊಂಡಿದ್ದ. ಶಂಕರಾಚಾರ್ಯ ಅದರ ವಿದ್ಯೆ ಕೊಡಬೇಕಂತಕ್ಕಂಥ ಉತ್ಕಟವಾದ ಬಯಕೆಯಾಗಿ ಅವನು ಕರೆದು ಕೂಗಿ ಕರೆದಾಗ ಎಂದೆಂದೂ ಕೈಲಾರದ ಗುರುಗಳು ಇವತ್ತು ಕರೆದಲ್ಲ ಅಂತಕೊಂಡು ಎಷ್ಟು ಖುಷಿ ಅಂದ್ರೆ 12 ವರ್ಷದ ಸೇವಾದ ಪ್ರಾಣ ಸಿಕ್ತಂತ ತಿಳ್ಕೊಂಡು ಆ ಗುರುವಿನ ಕರೆದ ಭರಾಟೆಯೊಳಗೆ ಹಂಗ ಓಡ್ತಾ ಹೋದಂತ ನದಿ ತುಂಬಿ ಹರಿತಾ ಇತ್ತಂತೆ. ಅದು ನದಿ ಅನ್ನೋದು ಗುರುತಿಲ್ಲ, ನೆಲ ಅನ್ನೋದು ಗುರುತಿಲ್ಲ, ಹಾಗೆ ವೇಗವಾಗಿ ಓಡ್ತಾ ನದಿ ಮೇಲೆ ಓಡ್ತಾ ಇರೋ ಕಾಲಕ್ಕೆ ಎಲ್ಲೆಲ್ಲಿ ನೀರಿನ ಮೇಲೆ ಕಾಲಿಡ್ತಾ ಅಲ್ಲೊಂದು ಪದ್ಮ ಉತ್ಪನ್ನವಾಗಿ ಅದಕ್ಕೆ ಆಶ್ರಯ ಕೊಡ್ತಾ ಇತ್ತಂತೆ. ಇದನ್ನು ಆದಂಡಿ ಕುಂತಿರ್ತಕ್ಕಂಥ ಶಂಕರಾಚಾರ್ಯ ನೋಡಿ ಆತ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ತಮ್ಮ ಕೃಪಾ ದೃಷ್ಟಿಯಿಂದ ನೋಡಿ ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತ ಇಷ್ಟು, ನನ್ನೆಲ್ಲ ವಿದ್ಯೆಗಳು ನಿನಗೆ ಬರಲಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದ್ರು. 12 ವರ್ಷ ಓದಿದರೆ ಬರಬೇಕಾಗಿರ್ತಕ್ಕಂಥ ವಿದ್ಯೆ ಕೇವಲ ಒಂದು ಕ್ಷಣದಲ್ಲಿ ಎಲ್ಲ ವಿದ್ಯೆಯನ್ನು ಶಂಕರಾಚಾರ್ಯನಿಗೆ ಕೊಟ್ಟರು ಅನ್ನುವಂಥ ಒಂದು ಕಥೆ ಬರ್ತದೆ. ಅವಾಗ ಅವನು ನೀರಿನಲ್ಲಿ ಪಾದ ಇಟ್ಟು ಬಂದಾಗ ಪದ್ಮ ಉತ್ಪನ್ನ ಅವನಿಗೆ ಪದ್ಮ ಪಾದಾಚಾರ್ಯ ಅಂತ ಹೆಸರು ಕೊಡ್ತಾರೆ. ಶಂಕರಾಚಾರ್ಯರ 4 ಪ್ರಮುಖ ಶಿಷ್ಯರಲ್ಲಿ ಅವರು ಕೂಡ ಒಬ್ಬರು ಅನ್ನುವಂಥ ಮಾತು ಬರ್ತದೆ. ಅಂದ್ರೆ ಶಿವತತ್ವವನ್ನ ಓದಿ ತಿಳ್ಕೋಬಹುದು, ಗುರುವಿನ ಮಾತನ್ನ ಕೇಳಿ ತಿಳ್ಕೋಬಹುದು, ಓದಲಾರದ ಕೇಳಲಾರದ ಕೇವಲ ಸೇವೆಯಿಂದಲೂ ಕೂಡ ಶಿವತತ್ವವನ್ನು ತಿಳ್ಕೊಳ್ತಕ್ಕಂಥ ಅನೇಕ ಉದಾಹರಣೆಗಳನ್ನು ಉಪನಿಷತ್ನಲ್ಲಿ ಕಥಾರೂಪದಲ್ಲಿದ್ದಾವೆ. ಅದಕ್ಕೆ ಬಸವನ ಹೇಳಿದ್ರು, ಶಿವ ಪಥವನ್ನರಿವಡೆ ಗುರು ಪಥವೇ ಮೊದಲು ಒಂದು. ಅಂದ್ರೆ ಶಿವತತ್ವವನ್ನು ತಿಳ್ಕೋಬೇಕಾದಾಗ ಗುರುವಿಗೆ ಶರಣಾಗತರಾಗಬೇಕನ್ನುವಂತಹ ವಿಚಾರವನ್ನ ಇವತ್ತು ಡಾಕ್ಟರ್ ಶಿವಲಿಂಗ್ ಅವರು ಬಹಳ ಸುಂದರವಾಗಿ ಅನೇಕ ಉದಾಹರಣೆ ತಿಳಿಸಿಕೊಟ್ಟಿದ್ದಾರೆ.
ಅವರಿಗೆ ಅನಂತ ಮಂಗಲಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶಿವ ಅನ್ನುವಂಥ ಅಕ್ಷರ ಬಹುತೇಕ ಈ ಶಬ್ದದಷ್ಟು ದೊಡ್ಡ ಶಬ್ದ ಜಗತ್ತಿನಲ್ಲಿ ಬರ್ತದೆ ಯಾವುದು ಕೂಡಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅದರ ಅರ್ಥ ಗಾಂಭೀರ್ಯ ಎಷ್ಟು ಅಂದ್ರೆ ಯಾರಿಗಷ್ಟು ಅದನ್ನು ವಿಶ್ಲೇಷಣೆ ಮಾಡ್ಕೊಂತ ಹೋಗ್ತಾರ ಇನ್ನು ಹಂಗೆ ಹೊಡೆದ ಹೊರತಾಗ ಅದರಿಂದ ಕಡಿಮೆ ಆಗೋದಿಲ್ಲ. ಶಿವತತ್ವವನ್ನು ತಿಳ್ಕೊಂಡಂತವ್ರು ಬೇಕಾದಷ್ಟು ಮಂದಿ ಬೇಕಾದಷ್ಟು ಗ್ರಂಥಗಳನ್ನ ಬರೆದಾರ. ಅದಕ್ಕೆ ಪುಷ್ಪದಂತ ಕವಿ ಶಿವ ಮಹಿಮ್ನ ಅನ್ನುವಂತ ಒಂದು ಸ್ತೋತ್ರವನ್ನು ಬರೆದು ಇವೆಲ್ಲ ಗುರುತದು. ಆ ಸ್ತೋತ್ರದಲ್ಲಿ ಬರೀತಾರೆ, ಅಸಿತಗಿರಿ ಸಮಂ ಸ್ಯಾತ್ ಕಜ್ಜಲಂ ಸಿಂಧು ಪಾತ್ರೆ ಸುರತರ ವರುಶಾಖಾ ಲೇಖನಿ ಪತ್ರಮುರುವಿ ಲಿಖತಿ ಯದಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶ ಪಾರಂ ನ ಯಾತಿ. ಶಿವ ಮಹಿಮ್ನ ಅಂದ್ರೆ ಶಿವನ ಮಹಿಮೆ. ತಾನು ಬೇಕಾದಷ್ಟು ಸುಂದರವಾಗಿ ಶಿವನ ಮಹಿಮೆಯನ್ನು ಹೇಳ್ತಾ ಇದ್ರು ಕೂಡ ಅವನು ಹೇಳ್ತಾನೆ, ಭಗವಂತ ನಿನ್ನ ಮಹಿಮೆಯನ್ನು ನನ್ನಂತ ತುಚ್ಛ ಕವಿ ಎಷ್ಟು ಬರೋದು ಏನು ಸಾಧ್ಯ ಆಗ್ತದೆ? ನಿನ್ನ ಮಹಿಮೆಯನ್ನು ಬರಲಿಕ್ಕೆ ಸರಸ್ವತಿಗೇನು ಸಾಧ್ಯವಿಲ್ಲ. ಅದಕ್ಕೆ ಅಸಿತಗಿರಿ ಸಮಂ ಸಾತ್ ಕಜ್ಜಲಂ ಸಿಂಧು ಪಾತ್ರೆ. ವಿದ್ಯೆಯ ಅಧಿದೇವತೆಯಾಗಿರ್ತಕ್ಕಂಥ ಸರಸ್ವತಿ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಸಮುದ್ರವನ್ನೇ ಮಸಿ ಪಾತ್ರೆಯನ್ನಾಗಿ ಮಾಡಿ, ಮೇರು ಪರ್ವತವನ್ನೇ ಮಸಿಯ ಗುಳಿಗೆಯನ್ನಾಗಿ ಮಾಡಿ ತಿಕ್ಕಿ ಪುಡಿ ಮಾಡಿ ಸಮುದ್ರದಲ್ಲಿ ಕೂಡಿಸಿ, ಆಗಿನ ಕಾಲದಲ್ಲಿ ಪದ್ಧತಿ ಹಂಗೆ ಮಸಿ ಗುಳಿಗೆ ಸಿಗ್ತಾ ಇದ್ದು ಅವನ್ನ ಪುಡಿ ಮಾಡಿ ನೀರಿನಲ್ಲಿ ಹಾಕಿ ದೌತ್ನಲ್ಲಿ ಇಟ್ಟು ಬೆಳೀತಕ್ಕಂಥ ಕಾಲ ಇತ್ತು ಹಳೆ ಕಾಲದಲ್ಲಿ. ಅದಕ್ಕೆ ಹಾಗೆ ಕಲ್ಪತರುವಿನ ಟೊಂಗೆಯನ್ನೇ ಲೇಖನಿಯನ್ನಾಗಿ ಮಾಡಿಕೊಂಡು ಲಿಖತಿಯಲ್ಲಿ ಗೃಹೀತ್ವ ಶಾರದಾ ಸರ್ವಕಾಲ ಅಂದ್ರೆ ಶಾರದೆಗೆ ಎಷ್ಟು ಆಯುಷ್ಯ ಇದೆ ಆ ಆಯುಷ್ಯ ಮುಗಿವರೆಗೂ ಕೂಡ ಬರಿತಾ ಬರಿತಾ ಕುಂತರೂ ಕೂಡ ನಿನ್ನ ಗುಣದ ಮಹಿಮೆ ಅನ್ನುವಂಥದ್ದು ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳ್ಕೊಂಡ್ಬರ್ತದೆ. ಅದಕ್ಕೆ ಶಿವತತ್ವ ಅನ್ನುವಂಥದ್ದು ಬಹಳ ದೊಡ್ಡದು, ಬಹಳ ಶ್ರೇಷ್ಠ. ಶಿವ ಅನ್ನುವಂಥ 2 ಅಕ್ಷರಗಳು 4 ವೇದಗಳ ಸಾರ ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರೈಕಾದಶನಿ ಶ್ರುತೌ ತತ್ರ ಪಂಚಾಕ್ಷರಿ ತಸ್ಯಾಂ ಶಿವೈತ್ಯಕ್ಷರ ದ್ವಯಂ. ಒಂದು ಸಾರಿ ಎಲ್ಲಾ ವಿದ್ವಾಂಸರು ಒಂದು ಕಡೆ ಸೇರಿದ್ರ ಅಂದ್ರೆ ವಿದ್ಯೆಗಳ ಸಾರ ಹೇಗೆ ನಾವು ತೆಗೆಯೋದು? ಎಲ್ಲವನ್ನೂ ಎಲ್ಲರಿಗೂ ಓದ್ಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ಎಲ್ಲರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲ ವಿದ್ಯೆಗಳ ಸಾರವನ್ನು ನಾವು ಹೇಳಿಬಿಟ್ಟು ಸಾರ ತಿಳ್ಕೊಂಡ್ರಾಯ್ತಲ್ಲ ಅಂತ ತಿಳ್ಕೊಂಡು ಸಾರಾಂಶ ಅಂತಂದ್ರೆ ಸಾರಾಂಶ ಸಾರ ಅದನ್ನು ತಿಳಿಸ್ಬಿಟ್ಟು ಸಾಕಂತಕ್ಕಂಥ ಭಾವದೊಳಗೆ ಎಲ್ಲಾರು ಕುತ್ಕೊಂಡು ಚರ್ಚೆ ಮಾಡಿದ್ರು. ವಿದ್ಯೆ 14 ವಿದ್ಯೆಗಳದಾವ. 4 ವೇದಗಳು, 4 ಉಪವೇದಗಳು, 6 ವೇದಾಂಗಗಳು, ಹೀಗೆ 14 ವಿದ್ಯೆಗಳನ್ನು ಶಾಸ್ತ್ರ ಹೇಳಿದ್ದಾರೆ. ಈ 14 ವಿದ್ಯೆಗಳನ್ನು ಯಾರಿಗೂ ಓದಕ್ಕಾಗೋದಿಲ್ಲ. ಆದ್ರೆ 14 ವಿದ್ಯೆಗಳ ಮರ್ಮ ತಿಳಿದಿರಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಸಾರ ಯಾವುದನ್ನುವಂತ ವಿಚಾರ ಅದಕ್ಕೆ ವಿದ್ಯಾಸು ಶ್ರುತಿ ಉತ್ಕೃಷ್ಟ ಅಂತ ಒಂದು ನಿರ್ಧಾರ ಮಾಡಿದೆ. 14 ವಿದ್ಯೆಗಳನ್ನು ಯಾರಿಗೂ ಓದ್ಲಿಕ್ಕೆ ಆಗೋದಿಲ್ಲ. ಅವ್ರು ಕೇವಲ 4 ವೇದಗಳನ್ನು ಓದಿದ್ರೆ ಸಾಕು. ವಿದ್ಯಾಸು ಶ್ರುತಿ ಉತ್ಕೃಷ್ಟ. ಶ್ರುತಿ ಅಂದ್ರೆ ವೇದ ಭಾಗ,
ಅವಾಗ ಎಲ್ಲ ಬಿಟ್ಟರು 4 ವೇದಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಬ್ರು 1 ವೇದ ಓದಿದ್ರು, ಒಬ್ರು 2 ವೇದ ಓದಿದ್ರು, ಒಬ್ರು 3, ಒಬ್ರು 4. ಈಗ ಅವಾಗ ಅಡ್ಡಸರು ಬಂತವ್ರಿಗೆ. ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅನ್ನುವಂಥ ಅಡ್ಡ ಹೆಸರು ಬಂತವ್ರಿಗೆಲ್ಲ. ಇನ್ನು ಈ ವೇದವನ್ನು ಓದೋದು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತಂದಾಗ ಹಗಾರ ವೇದಗಳ ಸಾರ ಯಾವುದು ಅನ್ನುವಂಥ ವಿಚಾರ. ಅವಾಗ ಹೇಳಿದ್ರು ರುದ್ರೈಕಾದಶನಿ ಶ್ರುತವು. ಯಾರಿಗೆ 4 ವೇದಗಳನ್ನು ಓದಲಿಕ್ಕಾಗೋದಿಲ್ಲ ಅವರು ನಮಕ ಚಮಕಾತ್ಮಕವಾಗಿರ್ತಕ್ಕಂಥ 11 ನಮಕ 11 ಚಮಕ ಮತ್ತು ಪುರುಷೋಕ್ತ ರೂಪವಾಗಿರ್ತಕ್ಕಂಥ ಈ ರುದ್ರೈಕಾದಶನಿ ಏಕಾದಶಿ ಅನುವಾಕದ ರುದ್ರವನ್ನು ಯಾರು ಓದ್ತಾರೆ ಅವರು 4 ವೇದಗಳನ್ನು ಓದಿದ ಹಾಗೆ ಅನ್ನುವಂಥದ್ದನ್ನು ಹೇಳಿದ್ರು. ಅವಾಗ ಹಗರಾಜ್ ಬಾ ಅಂತ ಹೇಳ್ಕೊಂಡು 4 ವೇದ ಓದೋದ್ ಬಿಟ್ರು. ರುದ್ರ ಕಲಿಯಕ್ ಪ್ರಾರಂಭ ಮಾಡಿ ಇಲ್ಲ. ಇಲ್ಲಿ ನಿಮ್ಮಲ್ಲೆಲ್ಲ ಬಹಳ ಜನ ಹೆಣ್ಮಕ್ಳು ಸಹ ರುದ್ರವನ್ನು ಕಲ್ತಿದ್ದೀರಿ. ಇಲ್ಲಷ್ಟೇ ಅಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಇವತ್ತ ಗಂಡು ಮಕ್ಕಳಿಗಿಂತಲೂ ರುದ್ರ ಹೇಳ್ತಕ್ಕಂಥ ಹೆಣ್ಮಕ್ಳೇ ಹೆಚ್ಚು ತಯಾರಾಗಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಮೊನ್ನೆ ಅಧಿಕ ಮಾಸ ಪುರುಷೋತ್ತಮ ಮಾಸದೊಳಗ ಕಾಶಿಯಲ್ಲಿ ಪುರುಷೋತ್ತಮ ಮಾಸದ ಸಮಾಪ್ತಿ ಸಮಾರಂಭ ಇಟ್ಟಾಗ ಕರ್ನಾಟಕ ಮಹಾರಾಷ್ಟ್ರದಿಂದ 1008 ಜನ ಹೆಣ್ಮಕ್ಳು ಬಂದು ರುದ್ರ ಹೇಳಿ. ಹೀಗೆ ರುದ್ರವನ್ನ ಕಲಿತಕ್ಕಂಥವ್ರ ಸಂಖ್ಯೆ ಹೆಚ್ಚಾಯಿತು. ರುದ್ರ ಕಲೆ ಪ್ರಾರಂಭ ಮಾಡಿ ಹೆಣ್ಮಕ್ಳು ಗಣವರ್ತಕ್ಕಂಥ ಭೇದಿಲ್ಲ. ಅದರಲ್ಲಿ ಸಿದ್ಧಾಂತ ಶಿಖಾಮಣಿಯೊಳಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನು ನಾವು ಶಿವಪಂಚ ಯಜ್ಞ ಅಂತ ಕರಿತೀವಿ. ಶಿವನನ್ನ ಪ್ರಸನ್ನ ಮಾಡಿಕೊಳ್ಬೇಕಾದ್ರೆ 5 ಪ್ರಕಾರದ ಪೂಜಾ ವಿಧಿಗಳನ್ನು ಹೇಳಿದ್ದಾರೆ. ತಪಕರ್ಮ ಜಪೋ ಧ್ಯಾನಂ ಜ್ಞಾನಂ ಚೈತ್ಯನುಪೂರ್ವಕಂ ಇತಿ ಪಂಚ ಪ್ರಕಾರೋಯಂ ಶಿವಯಜ್ಞ ಪ್ರಕೀರ್ತಿತ. ಶಿವನನ್ನ ತಿಳ್ಕೊಳ್ಳಿಕ್ಕೆ 5 ಯಜ್ಞಗಳು ಪೂಜಾ ಪದ್ಧತಿ ಹೇಳ್ತಾರೆ. ಕರ್ಮಯಜ್ಞ, ತಪೋಯಜ್ಞ, ಜಪಯಜ್ಞ, ಧ್ಯಾನಯಜ್ಞ ಮತ್ತು ಜ್ಞಾನಯಜ್ಞ ಅಂತ 5 ಯಜ್ಞ ಹೇಳಿದ್ದಾರೆ. ಅದರಲ್ಲಿ ತಪೋಯಜ್ಞ ಅಂದ್ರೆ ಏನು? ತಪಸ್ಸು ಅಂತಂದ್ರೆ ಸಹನ ಮಾಡುವ ಶಕ್ತಿ ಆಗಿದ್ದಕ್ಕೆ ತಪಸ್ಸು ಅಂತ ಕರೀತಾರೆ. ಋಷಿ ಮುನಿಗಳು ಕುಳಿತಲ್ಲೇ ಕುತ್ಕೊಂಡು ಎಷ್ಟೋ ತಪಸ್ಸು ಮಾಡಿದ್ರೆ ಅಂತ ಹೇಳ್ತೀವಿ. ಭಗೀರಥ ಮಹಾರಾಜ ಬೋಲೋಟಕ್ಕೆ ಗಂಗೆಯನ್ನು ತರಬೇಕಾದ್ರೆ ಗೋಕರ್ಣ ಮಹಾಕ್ಷೇತ್ರದೊಳಗ ತನ್ನ ಬಲಗಾಲಿನ ಹೆಬ್ಬೆರಳ ಮೇಲೆ 1 ವರ್ಷ ಕಾಲ ನಿಂತುಕೊಂಡು ತಪಸ್ಸು ಮಾಡಿ ಗಂಗೆಯನ್ನು ತಂದ ಅನ್ನುವಂಥ ಮಾತು. ಇದು ತಪಸ್ಸು ಅಂದ್ರೆ ತನ್ನ ಶರೀರಕ್ಕಾಗುವಂತ ನೋವುಗಳನ್ನ ಸಹನ ಮಾಡಿಕೊಂಡು ದೇವರ ಧ್ಯಾನ ಮಾಡತಕ್ಕಂಥ ಒಂದು ಪದ್ಧತಿ ತಪಸ್ಸು ಅಂತ ಅದಕ್ಕೆ ತಪೋಯಜ್ಞ. ನಮಗೆ ಅಷ್ಟು ದೊಡ್ಡ ತಪಸ್ಸು ಮಾಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಮನೆಯಲ್ಲಿ ಆಗ್ತಕ್ಕಂಥ ಅನೇಕ ಘಟನೆಗಳಿಗೆ ಪ್ರತಿಕಾರವನ್ನು ಮಾಡಿ ಮನೆಯ ವಾತಾವರಣ ಕೆಡಿಸೋದಕ್ಕಿಂತ ಸ್ವಲ್ಪ ಸಹನ ಮಾಡ್ಕೊಂಡ್ಬಿಟ್ಟು ಸಹನ ತಪಸ್ಸೆ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಹಳಿದು ಹಂಗಿಸುವಂತ ಹಗೆಯ ಮಾತನ್ನು ತಾಳು. ಯಾರಾದ್ರೂ ನಿಂದೆ ಮಾಡ್ತಾ ಇದ್ರೆ ನಮಗೆ ಸಿಟ್ಟು ಬರ್ತದೆ. ಆದ್ರೆ ನಿಂದೆ ಮಾಡೋದನ್ನ ಸಹಜವಾಗಿ ನಾವು ಸಮಾಧಾನ ಮಾಡ್ಕೊಂಡು ತಪಸ್ಸಾಗ್ತದೆ. ಕಟ್ಟು ಬುತ್ತಿಯ ಮುಂದೆ ಉಣಲುಂಟು ತಾಳು. ಎದುರಿಗೆ ಅಡಿಗಲ್ಲ, ಇನ್ನು ಟೈಮ್ ಆಗಲ್ಲ, ನೀಡ್ತಾ ಇಲ್ಲ, ಆದ್ರೂ ಕೂಡ ತಾಳ್ಕೋಬೇಕದನ್ನ. ಹೀಗೆ ಮನೆಯಲ್ಲೇ ಆಗಲಿ ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ತನಗೆ ಪ್ರತಿಕೂಲವಾದ ವಾತಾವರಣ ಉಂಟಾದಾಗ ಅದಕ್ಕೆ ಪ್ರತಿಯಾಗಿ ಕ್ಷೋಭಗೊಂಡು ವಾತಾವರಣವನ್ನು ಕೆಡಿಸುವುದಕ್ಕಿಂತಲೂ
ಸುಮ್ಮನೆ ಕುತ್ಕೊಂಡು ಸ್ವಲ್ಪ ಸಹನ ಮಾಡ್ಕೊಂಡು ಬಿಟ್ರೆ ಅವನು ಸಮಾಧಾನಕ್ಕನ ನಮ್ಮ ವಿಕ್ಷೇಪನು ದೂರ ಆಗಿ ಸಾಧ್ಯವಾಗ್ತದೆ. ಅದಕ್ಕೆ ತಾಳುವಿಕೆಗಿಂತ ತಪವಿಲ್ಲ, ಕೇಳಬಲ್ಲವರಿಗೆ ಹೇಳುವೆನು ಸೊಲ್ಲ ಅನ್ನುವಂತ ಮಾತು ಹೇಳ್ತಾರೆ. ತಪಸ್ಸಂದ್ರೆ ಯಾರಲ್ಲಿ ಎಷ್ಟು ತಾಳ್ಮೆ ಶಕ್ತಿ ಇರ್ತದೆ ಅದೇ ಒಂದು ದೊಡ್ಡ ತಪಸ್ಸು ಅಂತ ಕರೆಸಿಕೊಳ್ಳುತ್ತೆ. ಹಾಗ ಶಿವಭಕ್ತನಾದವನಲ್ಲಿ ತಾಳ್ಮೆ ಎನ್ನುವಂಥದ್ದಿರಬೇಕು. ಅದು ತಪೋಯಜ್ಞ ಅಂತ ಕರೀತಾರೆ. ಕರ್ಮಯಜ್ಞ ಅಂದ್ರೆ ಶಿವನನ್ನು ಪೂಜೆ ಮಾಡುವಂಥದ್ದು ಕರ್ಮಯಜ್ಞ. ಬೇಕಾದಷ್ಟು ಕರ್ಮಗಳಿದ್ದಾವೆ. ಅದೆಲ್ಲಾ ಕರ್ಮಗಳಲ್ಲಿ ಶ್ರೇಷ್ಠವಾದ ಕರ್ಮ ಕ್ರಿಯೆ ಅಂದ್ರೆ ಶಿವನನ್ನ, ಶಿವಲಿಂಗವನ್ನ, ಶಿವಮೂರ್ತಿಯನ್ನ ಭಕ್ತಿಯಿಂದ ಪೂಜೆ ಕರ್ಮಯಜ್ಞ ಅಂತ ಕರ್ಕೊಂಬಂದ. ಇನ್ನು ಮೂರನೇದು ಜಪಯಜ್ಞ. ಜಪಯಜ್ಞದಲ್ಲಿ 3 ಪ್ರಕಾರವಾಗಿ ಹೇಳಿದ್ದಾರೆ. ಒಂದು ಓಂಕಾರದ ಆವೃತ್ತಿ, ಅದು ಜಪ, ಪ್ರಣವಾವೃತ್ತಿ ಅಂತ ಕರೀತಾರೆ. ಪ್ರಣವ ಅಂದ್ರೆ ಎಲ್ಲ ವರ್ಣಗಳ ಮೂಲ. ಅದು ಯಾವುದೇ ಮಂತ್ರವನ್ನ ಪಠನ ಮಾಡಬೇಕಾದ್ರೆ ಓಂಕಾರ ಎಲ್ಲಾರದೆ ಪಠನ ಮಾಡ್ಲಿಕ್ಕೆ ಬರಂಗ. ಅದಕ್ಕೆ ಓಂಕಾರ ಅಂದ್ರೆ ಮಂತ್ರ ಶಿರಸ್ಸು ಅಂತ ಕರ್ಕೊಂಡ್ ಬರ್ತದೆ. ಅದಕ್ಕೆ ಪ್ರಣವದ ಆವೃತ್ತಿನೂ ಒಂದು ಜಪಯಜ್ಞ. ಇನ್ನ ಪ್ರಣವ ಸಹಿತ ಪಂಚಾಕ್ಷರಿ ಮಹಾಮಂತ್ರದ ಆವೃತ್ತಿಯೂ ಕೂಡ ಒಂದು ಜಪಯಜ್ಞ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಮೂರನೇದು ಶ್ರೀರುದ್ರದ ಆವೃತ್ತಿ, ಅದು ಕೂಡ ಜಪನೆ. ಅದಕ್ಕೆ ನೀವು ಅದನ್ನ ವಿನಿಯೋಗ ಮಾಡಬೇಕಾದ್ರೆ ಜಪೇ ವಿನಿಯೋಗ ಅಂತಕ್ಕಂಥ ಮಾತು ಬರ್ತದೆ. ಹಾಗೆ ಯಾರಿಗೆ 4 ವೇದಗಳನ್ನ ಓದಲಿಕ್ಕಾಗದಲ್ಲ, ಪಾರಾಯಣ ಮಾಡ್ಲಿಕ್ಕಾಗೋದಲ್ಲ ಅಂಥವರು ಶ್ರೀರುದ್ರವನ್ನ ಪಠಿಸಿದರೆ, 1 ಸಾರಿ ಪಾರಾಯಣ ಮಾಡಿದರೆ, 1 ಸಾರಿ ರುದ್ರವನ್ನ ಆವರ್ತನ ಮಾಡಿದ್ರೆ 4 ವೇದಗಳ ಪಾರಾಯಣ ಮಾಡಿದ ಫಲ, ಅದು ಸಾರ ಅಂತ ಹೇಳ್ಕೊಂಡು ಮಾಡ್ತಾರೆ. ಬಹಳ ಮಂದಿ ರುದ್ರ ಕಲ್ತವ್ರು, ಬಹಳ ಮಂದಿ ರುದ್ರ ಕಲಿಯಕ್ಕಾಗೇ ಇಲ್ಲ. ಮತ್ ನಮಗ್ ಸಾರ ಏನ್ರಿ? ಅದು ಸಾರ, ಸಂಕ್ಷಿಪ್ತವಾಗಿದ್ದ ಸಾರ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ತತ್ರ ಪಂಚಾಕ್ಷರಿ. ಈ ಪಂಚಾಕ್ಷರಿ ಮಹಾಮಂತ್ರ ಬಂದದ್ದು ರುದ್ರದಿಂದ. ರುದ್ರದ 8ನೇ ಅನುವಾಕದೊಳಗೆ ನಮಃ ಶಿವಾಯ ಚ ಅನ್ನುವಂತ ಮಂತ್ರ ಅಂತ, ನಮಃ ಶಿವಾಯ ಅನ್ನುವಂಥದ್ದು ಶ್ರೀರುದ್ರದ 8ನೇ ಅನುವಾಕದಲ್ಲಿ ಬರ್ತಕ್ಕಂಥ ಒಂದು ಮಂತ್ರ. ಯಾರಿಗೆ ಸಂಪೂರ್ಣವಾಗಿ ಶ್ರೀರುದ್ರವನ್ನು ಓದಲಿಕ್ಕಾಗದಲ್ಲ, ಅವರು ಕೇವಲ 8ನೇ ಅನುವಾಕವನ್ನು ಓದಿದರೂ ಕೂಡ 4 ವೇದಗಳ ವೇದ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನಮಃ ಸೋಮಾಯ ಚ ರುದ್ರಾಯ ಚನ್ನ. ಇನ್ನು ಕೆಲವರಂದ್ರೆ ಏನ್ರಿ ನಮಗ ಅದನ್ನು ಬಹಳ ಕಷ್ಟಕ್ಕದೆ ಅಭ್ಯಾಸ ಮಾಡೋದು. ಅದಕ್ಕೆ ಅದರ ಸಾರ ಏನು ಅಂತ ಕೇಳಿದ್ರೆ 8ನೇ ಅನುವಾಕದ ಸಾರ ಅಂದ್ರೆ ಪಂಚಾಕ್ಷರಿ ಮಹಾಮಂತ್ರ, ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಹಾಮಂತ್ರ. ಇನ್ನೂ ಕೆಲವು ಆಲಸ್ಯ ಇದ್ರು, ನಮಗೆ ನಮಃ ಶಿವ ಅನ್ನಕ್ಕೂ ಟೈಮ್ ಇಲ್ಲ, ಅನ್ನಕ್ಕೂ ಬರೋದಿಲ್ಲ. ಅದರ ಸಾರ ಏನ್ರಿ ಅಂತ ಕೇಳಿದ್ರೆ ಶಿವೈತ್ಯಕ್ಷರ ದ್ವಯಂ. ನೀವು ರುದ್ರ ಓದೋದು ಬೇಡ, ವೇದ ಓದೋದು ಬೇಡ, ಪಂಚಾಕ್ಷರ ಮಂತ್ರವನ್ನ ಪೂರ್ಣವಾಗಿ ಜಪ ಮಾಡೋದು ಬೇಡ. ಅದೇನ್ ಮಾಡಬೇಕು? ಕೇವಲ ಶಿವ 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 ಅನ್ಕೊಂಡು ಕುಂತ್ರು ಸಾಕು. ನೀವು 4 ವೇದಗಳನ್ನ, 18 ಪುರಾಣಗಳನ್ನ, 6 ಶಾಸ್ತ್ರಗಳನ್ನು ಓದಿದ ಫಲ ಆ ಕೇವಲ 2 ಅಕ್ಷರ ಶಿವೈತ್ಯಕ್ಷರ ದ್ವಯಂ ಅಂತಕ್ಕಂಥ ಮಾತು ಹೇಳ್ತಾರೆ. ಅಂದ್ರೆ ಶಿವ ಅನ್ನುವಂಥ ಶಬ್ದ ನೋಡ್ಲಿಕ್ಕೆ 2 ಅಕ್ಷರದದ, ಅವ್ರು ಎಷ್ಟು ದೊಡ್ಡದು ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲ ಶಾಸ್ತ್ರಗಳನ್ನ ಅದ್ರಾಗ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಕ್ಕಂಥ ಶಾಸ್ತ್ರ. ಅದಕ್ಕನೆ ಈ ಶಿವ ಅನ್ನುವಂಥ 2 ಅಕ್ಷರಗಳು ಈ ಪಂಚಾಕ್ಷರಿ ಮಹಾಮಂತ್ರದಲ್ಲಿ ಬಂದಿರೋದ್ರಿಂದ ಇದು ಮಂತ್ರಗಳ ರಾಜ ಅಂತ ಕರೆಸ್ಬೇಕು. ಸಪ್ತ ಕೋಟಿಷು ಮಂತ್ರೇಶು
ಮಂತ್ರ ಪಂಚಾಕ್ಷರೋ ಮಹಾನ್ ಅನ್ನುವಂಥ ಮಾತನ್ನ ಸಿದ್ಧಾಂತ ಸಿಕ್ಕವರು ಹೇಳ್ತಾರೆ. ಮಂತ್ರಗಳು ಒಂದಲ್ಲ ಎರಡಲ್ಲ, ಕೋಟಿ ಕೋಟಿ ಮಂತ್ರಗಳನ್ನ ಮಂತ್ರಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ಎಲ್ಲಾ ಮಂತ್ರಗಳಲ್ಲಿ ಸರ್ವಶ್ರೇಷ್ಠವಾದ ಮಂತ್ರ ಯಾವುದು ಅಂತ ಕೇಳಿದ್ರೆ ಪಂಚಾಕ್ಷರ ಮಂತ್ರ. ಯಾಕಿದು ಶ್ರೇಷ್ಠ? ಅದಕ್ಕೆ ಹೇಳ್ತಾರೆ, ಎಲ್ಲಾ ಮಂತ್ರಗಳನ್ನ 100 ಸರೆ, 1000 ಸರೆ, ಲಕ್ಷ ಸರೆ, ಕೋಟಿ ಸರೆ ಜಪ ಮಾಡಿ ಆವರ್ತನ ಮಾಡಿದಾಗ ಸಿದ್ಧಿಯಾಗುವಂತ ಮಂತ್ರ ಅದು. ಆದರೆ ಪಂಚಾಕ್ಷರ ಮಹಾಮಂತ್ರದ ಮಹಿಮೆ ಏನಪ್ಪ ಅಂದ್ರೆ ಸಕೃದುಚ್ಚಾರ ಮಾತ್ರೇನ ಪಂಚಾಕ್ಷರ ಮಹಾಮನೋ. ಈ ಮಂತ್ರವನ್ನ ಬಹಳ ಸರಿ ಹೇಳುವಂತ ಅವಶ್ಯಕತೆ ಇಲ್ಲ. ಒಂದೇ ಒಂದು ಸಾರಿ ಭಾವಪೂರ್ಣವಾಗಿ ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳನ್ನು ದೂರ ಮಾಡಿ ಸದ್ಗತಿಯನ್ನು ಕೊಡುವಂತ ಸಾಮರ್ಥ್ಯ ಈ ಪಂಚಾಕ್ಷರ ಮಹಾಮಂತ್ರದಲ್ಲಿ ಐತಿ. ಪುರಾ ಸಾನಂದ ಯೋಗೀಂದ್ರ, ಬಹಳ ಹಿಂದಿನ ಕಾಲದೊಳಗೆ ಒಬ್ಬ ಸಾನಂದ ಅನ್ನುವಂತ ಋಷಿಗಳು ಪಂಚಾಕ್ಷರಿ ಮಹಾಮಂತ್ರದ ಮೇಲೆ ಅತ್ಯಂತ ಭಕ್ತಿ ಅವರಿಗೆ. ಆ ಮಂತ್ರವನ್ನೇ ಜಪ ಮಾಡ್ತಾ ತಮ್ಮ ಜೀವನವನ್ನು ಕಳೆದ್ರೆ ಅಷ್ಟೇ ಅಲ್ಲ, ಆ ಜಪತೋ ನಾಸ್ತಿ ಪಾತಕಂ ಅನ್ನುವಂತ ಉಕ್ತಿಗನುಸಾರವಾಗಿ ಆ ಜಪವನ್ನು ಮಾಡಿ 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 ತಮ್ಮೆಲ್ಲ ಪಾಪವನ್ನು ಕಳ್ಕೊಂಡು ಪುಣ್ಯದ ಪುಂಜ ಅವರಾಗಿದೆ. ಆ ಜಪ ಮಾಡಿದ ಪುಣ್ಯದ ಫಲವಾಗಿ ಅವರಿಗೆ ಕೈಲಾಸದ ಪ್ರಾಪ್ತಿಯಾಗಿದೆ. ಅದಕ್ಕೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಶಿವದೂತರು ಭೂಲೋಕಕ್ಕೆ ಬಂದು ಒಂದು ವಿಮಾನದಲ್ಲಿ ಕುಂಡಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಕೈಲಾಸಕ್ಕೆ ಹೋಗೋ ಕಾಲಕ್ಕೆ ದಾರಿಯಲ್ಲಿ ನರಕದ ಮುಂದಾಸಿ ಹೋಗ್ತಾ ಇದ್ರಂತ. ಆ ಸಮಯಕ್ಕೆ ಆ ನರಕದಲ್ಲಿರ್ತಕ್ಕಂಥ ಜೀವಿಗಳು ಅಲ್ಲಿ ಕೊಡುವಂತ ಏನು ಶಿಕ್ಷೆ ಇರ್ತಿತ್ತು, ಕಠೋರವಾದ ಶಿಕ್ಷೆಯನ್ನು ಅನುಭವಿಸ್ತಾ ಚೀರಾಡ್ತಾ ಇದ್ರು, ಒದರಾಡ್ತಾ ಇದ್ರು, ಬಹಳ ದುಃಖವನ್ನು ಪಡ್ತಾ ಇದ್ರು. ಆ ಧ್ವನಿ ಅವ್ರಿಗೆ ಕೇಳಿ ನಾವು ಎಲ್ಲಾದ್ರೂ ಹೋಗೋ ಕಾಲಕ್ಕೆ ಯಾರಾದರೂ ದುಃಖದಿಂದ ಬಳಲ್ತಾ ಇದ್ರೆ ಅಥವಾ ಎಡಿ ಬಿದ್ದಿದ್ರೆ, ಏನು ಆಕ್ಸಿಡೆಂಟ್ ಆಗಿದ್ರೆ ನಮ್ದು ಕರ್ತವ್ಯ ಏನಪ್ಪ ಅಂದ್ರೆ ಸಾಧ್ಯವಾದ ಮಟ್ಟಿಗೆ ಅವರಿಗೆ ಸ್ವಲ್ಪ ಸಹಾಯ ಮಾಡಬೇಕು. ಅವನು ಎಬಸಬೇಕು, ನೀರಾದರೂ ತಂದು ಕೊಡಬೇಕು. ಯಾರು ಇಲ್ಲ ಅಂದ್ರೆ ಅವ್ನ ಗಾಡಿ ಕರ್ಕೊಂಡೋಗಿ ದವಾಖಾನೆಗೆ ಬಿಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಇದಕ್ಕೆ ಕರುಣಾ ಅಂತ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯರಲ್ಲಿ ಪ್ರಾಣಿ ಬಗ್ಗೆ ದಯ ಇದ್ರೆ, ಕರುಣಾಭಾವ ಇದ್ರೆ ತನ್ನ ಎದುರಿಗೆ ಯಾವ್ದಾದ್ರು ವ್ಯಕ್ತಿ ದೂರ ಮಾಡಿ ಪ್ರಯತ್ನ ಮಾಡ್ತಾರೆ. ಹಾಗೆ ಸಾನಂದ ಮಹರ್ಷಿಗಳು ಹೋಗ್ತಾ ಇದ್ದ ಯಾವಾಗ ದುಃಖದ ಚೀತ್ಕಾರವನ್ನು ಕೇಳಿದ್ರು ಅವರೆಲ್ಲ ಚಕ್ಕಡಿದ್ದು ಶಿವಭಕ್ತರು ಹೇಳಿದ್ರು, ಅಲ್ಲಿ ಯಾರು ಹೇಳ್ತಾ ಇದ್ದಾರಲ್ಲ, ಇಲ್ಲ ಅದು ಸ್ವಾಮಿ, ಅದು ನರಕದ ಭೂಲೋಕದಲ್ಲಿ ಮಾಡಿರ್ತಕ್ಕಂಥ ಪಾಪದ ಫಲವನ್ನು ಅನುಭವ ಮಾಡ್ತಾ ದುಃಖದಿಂದ ಬಳಲ್ತಾ ಇದ್ದಾರೆ. ಅವತ್ತು ನೀವೇನ್ ಮಾಡ್ತಾರೆ, ನಡಿ ನಾವು ಹೋಗೋಣ. ಅವರಂದ್ರು ಅಳುವಂತ ವ್ಯಕ್ತಿ ಅಳುವನ್ನು ಕೇಳಿ ಹಾಗೆ ಹೋದ್ರೆ ಅದು ಮನುಷ್ಯತ್ವ ಅಲ್ಲಪ್ಪ. ಹೋಗೋಣ, ನೋಡೋಣ, ಅವ್ರಿಗೆ ಏನ್ ಸಾಧ್ಯ, ನಮ್ಮಿಂದ ಸಾಧ್ಯವಾದದ್ದನ್ನು ಅವ್ರಿಗೆ ಸಹಕಾರ ಮಾಡೋಣ, ಹೋಗೋಣ ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು. ಆ ನರಕ ಕುಂಡದ ಸಮೀಪಕ್ಕೆ ಬಂದಾಗ ಇವರನ್ನು ನೋಡಿ ಇವರ ಪುಣ್ಯದ ಗಾಳಿ ಬಡಿದು ಅವ್ರ ದುಃಖವನ್ನು ಮರೆತು ಆನಂದವಾಗಿಬಿಟ್ರು. ಆನಂದವಾದ ಕೂಡಲೇ ಆಮೇಲೆ ಮತ್ತೆ ಹೊರಬಿಟ್ಟು ಮತ್ತೆ ಆಚಾರ ಮಾಡಿದ್ರು ಅವರು. ನಾವು ಇವರಿಗೆ ಆನಂದ ಮಾಡಬೇಕಾದ್ರೆ ಸುಮ್ಮನೆ ತಾತ್ಕಾಲಿಕ ಆನಂದ ಮಾಡೋದು ಬೇಡ, ಇವರಿಗೆ ಒಂದು ಪರ್ಮನೆಂಟ್ ಆನಂದ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ತಮ್ಮಲ್ಲಿ ಹಸ್ತಕ್ಕಂಥ ಯೋಗ ದಂಡವನ್ನು ಸ್ವಲ್ಪ ತಮಪ್ರಭಾವ ದೊಡ್ಡದನ್ನಾಗಿ ಮಾಡಿ ನರಕುಂಡದಲ್ಲಿ ಬಿಟ್ರು. ಬಿಟ್ಕೊಂಡು ಯಾರಿಗೆ ಸಿಕ್ಕಿ ಹಿಡ್ಕೊಂಡ್ರು
ಉಳಿದವ್ರು ಅವನ ಕಾಲ ಇವನ್ ಕಾಲ ಹಿಡ್ಕೊಂಡು ಎಲ್ಲ ಒಬ್ರಿಗೊಬ್ರು ಹಿಡ್ಕೊಂಡ್ಬಿಟ್ರು, ಹಂಗೆ ಎತ್ಕೊಂಡು ಹೋಗ್ಬಿಟ್ರು ಅಂತ. ಎತ್ಕೊಂಡು ಹೋಗಿ ಎಲ್ಲರನ್ನೂ ಕೂಡ ಕೈಲಾಸಕ್ಕೆ ಮುಟ್ಟಿಸಿದ್ರು ಅನ್ನುವಂತ ಒಂದು ಕಥೆ ಬರ್ತದೆ ಸಿದ್ಧಾಂತಿಕವಾಗಿ. ಇದು ಎದರ ಮಹಿಮಾ ಅಂತ ಕೇಳಿದ್ರೆ, ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋ. ₹45 received on phone pay. ಪಂಚಾಕ್ಷರ ಮಹಾಮಂತ್ರನ ಉಚ್ಚಾರಣೆ ಮಾಡಿ ನರಕದ ಎಲ್ಲಾ ಜೀವಗಳಿಗೆ ಕಲ್ಯಾಣವಾಗತಕ್ಕಂಥ ಸಂಕಲ್ಪ ಮಾಡಿದ ಕಾರಣಕ್ಕಾಗಿ ನರಕವನ್ನೇ ಖಾಲಿ ಮಾಡಿ ಎಲ್ಲ ಜೀವ ಸ್ವರ್ಗವನ್ನು ಕೊಟ್ಟರು ಅನ್ನುವಂಥ ಒಂದು ಪ್ರಸಂಗ ಬರ್ತದೆ. ಇದು ಎದುರು ಫಲ ಆದ್ರೆ ಒಂದು ಸಾರೆ ಪಂಚಾಕ್ಷರಿ ಮಹಾಮಂತ್ರವನ್ನು ಪಠಿಸಿದ ಫಲ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೆ ಸಕೃದುಚ್ಚಾರ ಮಾತ್ರೇಣ ಪಂಚಾಕ್ಷರ ಮಹಾಮನೋ. ಮಂತ್ರಶಾಸ್ತ್ರದಲ್ಲಿ ಮಾತು ಹೇಳ್ತಾರೆ, ಸಾಮಾನ್ಯವಾಗಿ ಎಲ್ಲ ಮಂತ್ರಗಳನ್ನ ಎಲ್ಲರಿಗೂ ಜಪ ಮಾಡ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ನಮ್ಮ ಹೆಸರಿಗೆ, ಜನ್ಮ ಹೆಸರಿಗೆ, ವ್ಯವಹಾರ ಹೆಸರಿಗೆ ಕೆಲವು ಮಂತ್ರಗಳು ಶತ್ರು ಮಂತ್ರ, ಕೆಲವು ಮಂತ್ರಗಳು ಮಿತ್ರ ಮಂತ್ರ ಇರ್ತಾವ. ಯಾರಿಗೆ ಯಾವ ಮಂತ್ರ ಮಿತ್ರ ಮಂತ್ರವೋ ಅದರಷ್ಟೇ ಜಪ ಮಾಡಬೇಕು, ಶತ್ರು ಮಂತ್ರ ಜಪ ಮಾಡುವಂತಕ್ಕಂಥ ಮಾತು ಹೇಳ್ತಾರೆ. ಆದ್ರೆ ಒಂದು ವಿಶೇಷ ಅಂದ್ರೆ ಉಳಿದೆಲ್ಲ ಮಂತ್ರಗಳು ಶತ್ರು ಮಿತ್ರ ಆಗ್ತಾ ಇದ್ರು ಕೂಡ ಪಂಚಾಕ್ಷರ ಮಹಾಮಂತ್ರ ಯಾವುದೇ ಹೆಸರಿದ್ರು ಎಲ್ಲರಿಗೂ ಮಿತ್ರ ಮಂತ್ರವೇ ಅದು. ನಿಮ್ಮ ಹೆಸರು ಎಷ್ಟೇ ಭಿನ್ನಿರ್ಬೋದು, ನಿಮ್ಮ ಜನ್ಮನಾಮ ಬೇರೆ ಬೇರೆ ಇರಬಹುದು, ಯಾವ ಹೆಸರಿದ್ರೂ ಕೂಡ ಎಲ್ಲ ಹೆಸರಿಗೆ ಮಿತ್ರತಾ ಇರುವಂತ ಮಂತ್ರ ಅದು ಒಂದೇ ಒಂದದು ಪಂಚಾಕ್ಷರ ಮಹಾಮಂತ್ರ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ಈ ಮಂತ್ರವನ್ನು ಯಾರು ಬೇಕಾದವರು ಜಪ ಮಾಡಬಹುದು. ಅದಕ್ಕೆ ಜಾತಿ ವರ್ಣಗಳ ಭೇದ ತಾರತಮ್ಯ, ಲಿಂಗ ಭೇದವನ್ನೆಲ್ಲ ಮಾಡಂಗಿಲ್ಲ, ಎಲ್ಲರೂ ಅದಕ್ಕೆ ಜಪ ಮಾಡುವ. ಅದಕ್ಕೆ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ಉಪಾಯವಿದು ನಿಜ ಶಿವ ಮಂತ್ರವನ್ನ. ನಿಜಗಳು ಶಿವದರೆ ಕಾಯವಿಡಿದ ಆತ್ಮರಾಶಿಗೆ ಅಂದ್ರೆ ದೇಹವನ್ನು ಧರಿಸಿರ್ತಕ್ಕಂಥ ಎಲ್ಲಾ ಜೀವಿಗಳು ಕೂಡ ಈ ಮಂತ್ರವನ್ನು ಜಪ ಮಾಡುವುದು. ಅದಕ್ಕೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಭೇದ ಭಾವ ಇರುವುದಿಲ್ಲ ಅನ್ನುವಂತ ಮಾತಾಡ್ತಾರೆ. ಹಾಗೆ ಶಿವ ಅನ್ನುವಂಥ ಅಕ್ಷರಗಳು ಇವು 4 ವೇದಗಳ ಸಾರ. ಅದಕ್ಕೆ ಚತುರ್ವೇದಾಂಚ ಶಬ್ದ ಸಾಗರಿ ಮಂದ ಮಜ ಸಾಪಡ್ಲ ಅನ್ನುವಂಥ ಮಾತು ಮರಾಠಿಗೆ ಹೇಳ್ತಾರವರು. ಒಬ್ರು ಶಿವದಾಸ ಅನ್ನುವಂಥವರು ಒಂದು ಶಿವಪಾಠ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಾರೆ. ಹೆಂಗ ಮಹಾರಾಷ್ಟ್ರದಲ್ಲಿ ಸಂತರು ಹರಿಪಾಠ ಅಂತ ಕರೀತಾರೆ, ಹರಿಪಾಠಕರ ಅಂತ ಹೆಂಗಂದಂಗೆ ಇವರು ಶಿವಪಾಠಕರ ಅನ್ನುವಂಥ ಮಾತು ಹೇಳ್ತಾರೆ. ಅಂದ್ರೆ ಯಾರಿಗೆ ಏನನ್ನ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಕೇವಲ ಶಿವ ಅನ್ನೊಂದು 2 ಅಕ್ಷರವನ್ನು ಪಠಣ ಮಾಡಿದ್ರೆ ಸಾಕು. ಕೊನೆ ಕಾಲದಲ್ಲಿ ನಮಗೆ ನೆನಪಿರುವಂತಹ 2 ಅಕ್ಷರಗಳೇ. ನಾವು ಬೇಕಾದಷ್ಟು ಓದಿದ್ರು ಕೂಡ ಫಲಾನಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥ ಮಶೇಷತಃ. ನಾವು ಬಾಲ್ಯದೊಳಗೆ 8ನೇ ವರ್ಷಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಚಾಲು ಮಾಡಿದೆ. ನಮ್ಮ ಜೀವನದ ಕೊನೆ ವಿಷಯದವರೆಗೆ ಬೇಕಾದಷ್ಟು ಅಭ್ಯಾಸ ಮಾಡಿರ್ತೇವೆ. ಆದ್ರೆ ಎಲ್ಲವನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಕೇಳಿದ್ರೆ ನಿಜ ನಾವು ಹೇಳಿದ ಪ್ರಕಾರವಾಗಿ ವಯಸ್ಸಾದಂತಾದಂತೆಲ್ಲ ಬುದ್ಧಿ ಕ್ಷೀಣವಾಗ್ತಾ ಹೋಗಿ ನಮ್ಮ ಸ್ಮೃತಿ ಶಕ್ತಿ ಅನ್ನುವಂತಹದ್ದು ಕಂಗೆಡ್ತಾ ಇದೆ. ಉಳಿದೆಲ್ಲವನ್ನು ಕೂಡ ಮರಿತೀವಿ. ಅವ್ರು ಹೇಳ್ತಾರೆ, ಅವರು ಎಲ್ಲವನ್ನೂ ಮತ್ತೆ ಚಿಂತಿಲ್ಲ, ವೇದಾಂತ ಮರೀರಿ, ಆಗಮಗಳನ್ನು ಮರಿ, ಪುರಾಣ ಎಲ್ಲವನ್ನೂ ಮರಿ, ಆದ್ರೆ ಶಿವ ಅನ್ನುವಂತ 2 ಅಕ್ಷರ ಮಾತ್ರ ಮರಿಬೇಡ್ರಿ. ಅಂತ್ಯ ಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಾರಿಗೆ ಸದ್ಗತಿ ಸಿಗ್ತದೆ, ಯಾರು ಶಿವ ಸ್ವರೂಪರಾಗ್ತಾರೆ, ಯಾರಿಗೆ ಮುಕ್ತಿ ಸಿಗುತ್ತಾ ಅಂತ ತಿಳ್ಕೊಂಡು ಹೇಳಿದ್ರೆ ಅಂತ್ಯ ಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವ.
ಜೀವಾತ್ಮ ತನ್ನ ಶರೀರವನ್ನು ಬಿಡುವಂತಹ ಕಾಲದ ಅಂತ್ಯ ಸಮಯದಲ್ಲಿ ನನ್ನ 2 ಅಕ್ಷರಗಳನ್ನ ಉಚ್ಚಾರ ಮಾಡಿಕೊಂಡು ಯಾರ ದೇಹವನ್ನು ಬಿಡ್ತಾರೋ ಅವರೇ ಸದ್ಗತಿ ಸಿಗ್ತದೆ. ಎಲ್ಲವನ್ನು ಮಾಡ್ತಂತೆ ದೇವರ ಹೆಸರು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ. ಅದಕ್ಕೆ ಜನನ ಜನನ ಮುನಿ ಯತನ ಕರಾಹಿ ಅಂತ ರಾಮ ಕಹಿ ಆವತ ನಾಹಿ. ಇಡೀ ಜೀವನದ್ದಕ್ಕೂ ಬೇಕಾದಷ್ಟ ಜಪತಪ ಮಾಡಿದ್ರು ಕೂಡ ಕೊನೆಯ ಗಳಿಗೆಯೊಳಗ ದೇಹವನ್ನು ಬಿಡುವಂತ ಸಂದರ್ಭದೊಳಗೆ ಆ ಶಿವ ಅನ್ನುವಂತ ರಕ್ಷಣೆ ಬಾರದೇ ಹೋದ್ರೆ ನಾವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗ್ತದೆ. ಒಂದು ಬಹಳ ಸುಂದರವಾದ ಪ್ರಸಂಗ ಕಥೆ ಬರುತ್ತೆ. ಒಬ್ಬ ಜಡಭರತ ಅನ್ನುವಂತ ಒಬ್ಬ ರಾಜ, ಅವನಿಗೇನೋ ವೈರಾಗ್ಯ ಬಂತು. ರಾಜ್ಯಕಾರರೆಲ್ಲವನ್ನು ಕೂಡ ತನ್ನ ಮಕ್ಕಳಿಗೆ ಒಪ್ಪಿಸಿ ತಪಸ್ಸು ಮಾಡಿ ಯೋಗೇನಾಂತೆ ತರುತ್ತಿದ ಮಹಾಕವಿ ಕಾಳಿದಾಸ ಹೇಳ್ತಾನೆ, ಜೀವನದ ಕೊನೆಗಳಿಗೆ ನಾವು ಏನ್ ಮಾಡ್ಕೊಂತ ಜೀವಪ್ಪ ಯೋಗಾಭ್ಯಾಸ ಮಾಡಿಕೊಂತ ದೇಹವನ್ನು ಬಿಡಬೇಕು. ಶೈಶವೇ ಭಸ್ಮ ವಿದ್ಯಾನಾಂ ಯೌವನೇ ವಿಷಯಂಶಿನಾಂ ವಾರ್ಧಕೆ ಮುನಿವೃತ್ತಿನಾಂ ಯೋಗೇನಾಂತೆ ತರುತ್ತಿದ. ಬಾಲ್ಯದಲ್ಲಿ ಅಭ್ಯಾಸ ಮಾಡಬೇಕು, ವಿದ್ಯಾಧ್ಯಯನ ಮಾಡಬೇಕು. ತಾರುಣ್ಯಾವಸ್ಥೆಯಲ್ಲಿ ವಂಶ ವೃದ್ಧಿಗಾಗಿ ಗೃಹಸ್ಥನಾಗಬೇಕು. ಮುಪ್ಪಾವಸ್ಥೆಯಲ್ಲಿ ಮುನಿಯಾಗಿ ಮೌನಿಯಾಗಬೇಕು. ಕೊನೆಗೆ ಯೋಗೇನಾಂತೆ ತನುತ್ತುಜ. ಕೊನೆಗಡೆಗೆಯಲ್ಲಿ ಯೋಗ ಮಾಡ್ತಾ ಯೋಗಾಭ್ಯಾಸವನ್ನು ಮಾಡ್ತಾ ಮಾಡ್ತಾ ದೇಹವನ್ನು ಬಿಟ್ಟದ್ದಾದ್ರೆ ಅವನಿಗೆ ಸದ್ಗತಿ ಅಂತ ಹೇಳ್ತಾರೆ. ಅದಕ್ಕೆ ಜಡಭರತ ಮಹಾರಾಜ ತನ್ನ ಮನಸ್ಸಿನ ಎಲ್ಲ ರಜೋಗುಣಗಳನ್ನ ತಮೋಗುಣಗಳನ್ನು ಕಳ್ಕೊಂಡು ಕೇವಲ ಪೂರ್ಣ ಸಾತ್ವಿಕನಾಗಿ ಅಡವಿಯಲ್ಲಿ ಇದ್ದುಕೊಂಡು ನನ್ನ ಯೋಗಾಭ್ಯಾಸದಿಂದ ದೇಹವನ್ನು ಬಿಡಬೇಕಂತ ತಿಳ್ಕೊಂಡು ಎಲ್ಲ ಬಿಟ್ಟು ಅರಣ್ಯದಲ್ಲಿ ಒಂದು ಆಶ್ರಯ ಮಾಡ್ಕೊಂಡು ಕುತ್ಕೊಳ್ತಾನೆ. ಬಹಳ ಒಳ್ಳೆಯ ಮನಸ್ಸು, ಅತ್ಯಂತ ಸಾತ್ವಿಕವಾದ ಮನಸ್ಸು. ತನ್ನ ಮನೆ ವ್ಯವಹಾರ ಎಲ್ಲವನ್ನು ಕೂಡ ಮರೆತು ಶಿವಧ್ಯಾನ ಮಾಡಿಕೊಳ್ಳುವಂತ ಕಾಲ ಕಳೆದಿರ್ತಾನೆ. ಇಂಥ ಒಂದು ಪ್ರಸಂಗ ಇದ್ದಾಗ ಅಕಸ್ಮಾತ್ ಒಂದು ಚಿಗಿರಿ, ಗರ್ಭಿಣಿ ಆಗಿರ್ತಕ್ಕಂಥ ಚಿಗಿರಿ ಒಂದು ಹುಲಿ ಬೆನ್ನೆತ್ಕೊಂಡು ಬರ್ತಿರ್ತದೆ. ಆ ಪ್ರಾಣ ಭಯದಿಂದ ಓಡ್ತಾ ಬಂದಿರ್ತಕ್ಕಂಥ ಚಿಗಿರಿ ಅವರ ಆಶ್ರಮದ ಮುಂಭಾಗದಲ್ಲೇ ಜನ್ಮ ಕೊಟ್ಟು ತನ್ನ ಪ್ರಾಣ ಉಳಿಸುವಲ್ಲಿ ಮುಂದೆ ಹೋಗಿಬಿಡುತ್ತದೆ. ಹಿಂದೆ ಓಡಿ ಬರ್ತಕ್ಕಂಥ ಹುಲಿ ಆ ಚಿಗುರಿ ಮರಿಗಡೆ ಲಕ್ಷ ಬರಂಗಿಲ್ಲ, ಅದು ಚಿಗುರು ಬೆನ್ನತ್ತು ಹೋಗ್ತದೆ. ಕೊನೆಗೆ ಅದು ಚಿಗುರಿ ಹುಲಿ ಬಾಯಿಗೆ ತುತ್ತಾಗ್ತದೆ. ಇದು ಅನಾಥವಾದ ಈ ದೃಶ್ಯವನ್ನ ಜಡಭರತ ಋಷಿ ನೋಡಿದ. ಮೊದಲೇ ಅತ್ಯಂತ ಸಾತ್ವಿಕ ಸ್ವಭಾವ, ಕಾರುಣ್ಯ ಭಾವ ಉಕ್ಕಿ ಬಂತು. ನನ್ನ ಆಶ್ರಮದಲ್ಲಿ ಜನ್ಮ ತಾತ ತಾಯಿಯನ್ನು ಕಳ್ಕೊಂತಲ್ಲ ಅಂತ ತಿಳ್ಕೊಂಡು ಆ ಚಿಗುರನ್ನು ತಗೊಂಡು ತಮ್ಮ ಆಶ್ರಮದಲ್ಲಿ ಬರ್ತಾರೆ. ಬಂದದನ್ನೆಲ್ಲ ಮೈ ಸ್ವಚ್ಛ ಮಾಡಿ ಆಕಳ ಹಾಲನ್ನು ಹಿಂಡಿ ಅರಳಿಯನ್ನು ಅದಕ್ಕೆ ಹಾಲು ಕುಡಿಸ್ತಾ ಅದನ್ನ ಜೋಪಾನ ಮಾಡ್ತಾರೆ. ತಮ್ಮ ತಪಸ್ಸಿನ ಸ್ವಲ್ಪ ಸಮಯವನ್ನ ಚಿಗುರಿ ಮರಿ ಸೇವೆಯಲ್ಲಿ ಕಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮಕ್ಕಳು ಬಿಟ್ಟು ಬಂದಾರ, ಹೆಂಡರು ಬಿಟ್ಟು ಬಂದಾರ, Rupees 120 received on phone pay. ಆ ಚಿಗುರಿ ಮೇಲೆ ಪ್ರೇಮ ಅನ್ನುವಂಥದ್ದು ಅವ್ರನ್ನ ಸ್ವಲ್ಪ ಕಟ್ಟಿ ಹಾಕಿ. ಹೀಗೆ ಕೆಲವು ಸೋದಂಗ್ ಹೊರಗೆಲ್ಲ ಚಿಗುರಿ ದೊಡ್ಡದಾಯ್ತದ ಹುಲ್ಲು ತಂದು ತಿನ್ನಿಸ್ತಾ ಇದ್ರು. ಅದು ಅಕ್ಕಡಿಕ ಅಡ್ಡಾಡ್ತಾ ಇತ್ತು. ಒಂದ್ಸರಿ ಜಡಭರತ ಋಷಿಗಳು ಒಳಗೆ ಆಶ್ರಮದಲ್ಲಿ ಪೂಜೆ ಮಾಡ್ಕೊಂಡು ಕೂತ್ಕೊಂಡ ಚಿಗುರು ಹೊರಗೆ ಆಡ್ತಾ ಇತ್ತದು. ಎಲ್ಲದೂ ಒಂದು ಚಿಗುರು ದಂಡ ಬಂತು. ಚಿಗುರು ದಂಡ ಬಂದಾಗ ಸ್ವಜಾತಿ ಅನ್ನುವಂತಹ ಬಹಳ ವಿಚಿತ್ರ ಇರ್ತದೆ. ತನ್ನ ಜಾತಿ ಮದುವೆ ಇವರೇ ಬಿಡ್ತಾರೆ. ಹಾಗೆ ಆ ಚಿಗುರಿಯನ್ನು ನೋಡಿ ತನ್ನ ಸಂಸ್ಕಾರಾನುಸಾರವಾಗಿ ಹಿನ್ನೆಲೆ ಬೆನ್ನತ್ತು ಹೋಗ್ಬಿಡಿ.
ಇವ್ರು ಪೂಜೆ ಮಾಡ್ಕೊಂಡ್ ಬಂದು ಎಲ್ಲಾ ಕಡೆ ನೋಡ್ತಾರೆ, ಎಲ್ಲಿ ಚಿಗುರಿ ಮರಿ ಕಾಣೋದೇ ಇಲ್ಲ. ಮನಸ್ಸಿನಲ್ಲಿ ವ್ಯಾಕುಲತೆ ಪ್ರಾರಂಭ ಆಯ್ತು. ಅದನ್ನೆಷ್ಟು ಪ್ರೀತಿ ಮಾಡಿದ್ರಪ್ಪ ಅಂದ್ರೆ ತನ್ನಕ್ಕಿಂತ ಹೆಚ್ಚು ಪ್ರೀತಿಯನ್ನು ಅದರ ಮೇಲೆ ಮಾಡಿದ್ರು. ಆಶ್ರಮ ಸುತ್ತ ಎಲ್ಲಾ ಕಡೆ ತಿರುಗಾಡಿಕೊಂಡು ಬಂದು ಎಲ್ಲೂ ಚಿಗುರು ಸಿಗಲೇ ಇಲ್ಲ. ಮೊದಲ ಋಷಿಗಳು ಧ್ವನಿ ಮಾಡಿದಾಗ ಎಲ್ಲದೂ ಓಡಿ ಬರ್ತಿರ್ತವೆ, ಮತ್ತೆಲ್ಲೂ ಬರಲೇ ಇಲ್ಲ, ಹೋಗೇ ಬಿಡ್ತು. ಅದು ಚಿಗುರಿ ರಾಶ್ರ ಬಿಟ್ಟು ಹೋಗಿರ್ಬೋದು, ಯಾರು ಇವರು ಮನಸ್ಸಿನಾಗಿಂದ ಹೋಗಲಿಲ್ಲ. ಅದಕ್ಕೆ ಹೇಳ್ತಾರೆ, ವಸ್ತುಗಳನ್ನ ತಂದು ಮನೆಯಾಗಿ ಇಟ್ಕೊಳ್ಳಿಕ್ಕೆ ಏನು ಬೇಡ ಅನ್ನೋಂಗಿಲ್ಲ. ವಸ್ತುಗಳು ಮನೆಗಳಿಗಿರಲಿ, ಆ ವಸ್ತು ನಿಮ್ಮ ಮನಸ್ಸಿಗೆ ಹೋದು ಅಂದ್ರೆ ಅವನು ತೆಗೆಯೋದು ಬಹಳ ಕಷ್ಟ. ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳು ಈ ಕೊನೆಯಿಂದ ಆ ಕೊನೆ ಬದಲಿ ಮಾಡಬಹುದು. ಅವ್ರು ಒಮ್ಮೆ ನಮ್ಮ ಮನಸ್ಸನ್ನು ನಂದು ಅನ್ನುವಂತ ಬಂತು ಅಂದ್ರೆ ಅದು ಈ ಜನ್ಮದಲ್ಲಿ ಹೋಗೋದು ಬಹಳ ಕಷ್ಟ. ಅದಕ್ಕ ಮನೆಯತಿ ಬದ್ಧತೆ ಜಂತು ನ ಮನೆಯತಿ ವಿಮುಚ್ಯತೆ. ಬಂಧನ ಅಂದ್ರೆ ಏನು ಬೇರೆ ಅಲ್ಲ, ಸಂಸಾರ ಬಂಧನ ಏನು ಬೇರೆ ಅಲ್ಲ. ನಂದು ನನ್ನದೇ ಬಂಧನ, ನಂದಲ್ಲ ಅಂತಕ್ಕಂಥದ್ದು ಮುಕ್ತಿ. ಆದ್ರೆ ಜನರಿಂದ ಋಷಿಗಳ ಮನಸ್ಸಲ್ಲಿ ನಂದು ಅನ್ನುವಂಥ ಭಾವನೆ ಬಂತಲ್ಲ, ಆ ಬಂದದ್ದಕ್ಕೆ ಅದನ್ನೇ ಚಿಂತೆ ಮಾಡ್ಲಿಕ್ಕೆ ಕುತ್ಕೊಂಡ್ರು. ಎಷ್ಟು ಸ್ಥಿತಿ ಬಂತು ಅಂದ್ರೆ ಆ ಚಿಗರಿಯ ಚಿಂತೆಯೊಳಗೆ ಅವ್ರು ಊಟನೂ ಬಿಟ್ರು, ಪೂಜೆ ಮಾಡೋದು ಬಿಟ್ರು, ಯೋಗ ಮಾಡೋದು ಬಿಟ್ರು, ಧ್ಯಾನ ಮಾಡೋದು ಬಿಟ್ರು. ಎಲ್ಲ ಧ್ಯಾನ ಚಿಗುರಿದೆ ಧ್ಯಾನ. ಆಶ್ಚರ್ಯ ಅಂದ್ರೆ ಚಿಗುರಿ ಧ್ಯಾನವನ್ನು ಮಾಡ್ತಾ 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 ಕೊನೆಗೆ ತಮ್ಮ ಪ್ರಾಣವನ್ನು ಬಿಟ್ಟರಂತೆ. ಅದರ ಫಲ ಏನಂತಂದ್ರೆ ಮುಂದಿನ ಜನ್ಮದಲ್ಲಿ ಚಿಗುರಿಯಾಗಿ ಹುಟ್ಟಿದ್ರು ಅನ್ನುವಂತ ಒಂದು ಕಥೆ ಬರ್ತದೆ. ಇದು ಕೇವಲ ಕಥೆಯಲ್ಲ, ಇದು ವಾಸ್ತವಿಕವಾಗಿರ್ತಕ್ಕಂಥ ಮಾತು. ಇದೊಂದು ಉದಾಹರಣೆಗೆ ಕೊಡಬೇಕು ಅಂದ್ರೆ, ಇವತ್ತು ಫೋಟೋಗ್ರಾಫರ್ ಬರ್ತಾರೆ, ನೀವು ಫೋಟೋ ತೆಗಿಬೇಕು ಅಂತ ತಿಳ್ಕೊ. ಇನ್ನೇನು ಯಾರಿಗೆ ರೆಸ್ಟ್ರಿಕ್ಷನ್ ಕೊಡಂಗಿಲ್ಲ. ಆದ್ರೆ ನೀವು ಸುಡಕ್ಕೆ ಹೋಗಿ ಹಾಕೊಂಡ್ರಿ ಅಕ್ಕ ನೋಡಿ ಹೇಳ್ತಿರ್ತಾರೆ. ಹೀಗೆ ಅವ ಫೋಟೋ ತೆಗಿಯೋ ಕಾಲಕ್ಕೆ ನೀವು ಬಹಳ ಸಹ ಹೇಳ್ತಾನೆ, ನನ್ನ ಕಡೆ ನೋಡ್ರಿ, ನಗು ಮುಖ ಇಡ್ರಿ, ಕೆಳಗೆ ನೋಡ್ಬೇಡ್ರಿ, ಅಕ್ಕ ನೋಡಿ ಇಕ್ಕ ನೋಡಿ ಅಂತ ಹೇಳ್ತಾನೆ. ನೀವು ಹೂ ಅಂತ ಕ್ಲಿಕ್ ಮಾಡಿದ್ರೆ ಕಣ್ಣು ಮುಚ್ಚಿಬಿಟ್ರೆ, ಕ್ಲಿಕ್ ಮಾಡಿದ್ರೆ ಕಣ್ಣು ಮುಚ್ಚಿದ್ರೆ ಕೂಡು ಫೋಟೋನೇ ಬರ್ತೈತಿ. ಸ್ವಲ್ಪ ಪಕ್ಕದ ಹೊಳೆದ್ರೆ ಹೊಳೆದಂಗೆ ಬರ್ತೈತಿ, ಮ್ಯಾಲ್ ನೋಡಿದ್ರೆ ಮ್ಯಾಲ್ ನೋಡ್ದಂಗೆ ಬರ್ತೈತಿ. ಅವ ಫೋಟೋ ಪ್ರಿಂಟ್ ಮಾಡ್ಕೊಂಡು ನಿಮ್ಮ ಹತ್ರ ಕೊಡಕ್ ಬಂದ ಯಾವ ನೀವು ಜಗಳ ಮಾಡಿದ್ರೆ ಅವ ಏನ್ ಮಾಡೋದು? ಇದು ಫೋಟೋ ಸರಿಯಾಗಿ ತಗಲಿಲ್ಲ, ನೀನು ಕಣ್ಣು ಮುಚ್ಚಿದ್ ಬಂದೈತೆ ಅಂತಂದ್ರೆ ಅವ ಅಂತ, ನಾ ಕಣ್ಣು ಮುಚ್ಚಿ ನೀವು ಕಣ್ಣು ಮುಚ್ಚಿರಿ. ನಾನು ನಿಮಗೆ ಎಷ್ಟು ಸರ ಹೇಳಿದ್ರು ಕೂಡ ನೀವು ಕಣ್ಣು ಮುಚ್ಚಿರಿ, ಅದಕ್ಕೇನ್ ಮಾಡೋದು? ಇದಕ್ಕೆ ನೀವು ಫೋಟೋ ಅಂತ ಕೊಟ್ಟಕ್ಕಲ್ಲ. ಹಾಗ ಪರಮಾತ್ಮನು ಕೂಡ ನಮ್ಮ ಜೀವನದ ಕೊನೆಯ ಉಸಿರಿನಲ್ಲಿ ಅವನು ಒಂದು ಕ್ಯಾಮ್ರಾ ಹಿಡ್ಕೊಂಡು ಎತ್ಕೊಂಡಿರ್ತಾನೆ. ಅಂತೆಯೇ ಯಾಮತಿ ಸಾ ಗತಿ. ನಾವು ಪ್ರಾಣ ಬಿಡೋ ಕಾಲಕ್ಕೆ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಹಾಗ ಮುಂದಿನ ಗತಿ. ಮೊದಲು ಏನ್ ಮಾಡಿದ್ರಿ, ಎಷ್ಟು ಯೋಗ ಮಾಡಿದ್ರಿ, ಎಷ್ಟು ಧ್ಯಾನ ಮಾಡಿದ್ರಿ, ಎಷ್ಟು ಸ್ನಾನ ಮಾಡಿ ಧರ್ಮದೇನು ಗೊತ್ತಿಲ್ಲ. ಆದರೆ ಕೊನೆ ಗಳಿಗೆ ಅದೆಲ್ಲ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕೆ ಭಗವಂತ ಗೀತೆ ಹೇಳ್ತಾನೆ, ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರ. ನಮ್ಮ ಬದುಕಿನಲ್ಲಿ ಎರಡು ಸಮಯ ಬಹಳ ಮುಖ್ಯ. ಒಂದು ಜನ್ಮ ಸಮಯ, ಎರಡನೇದು ಮೃತ್ಯು ಸಮಯ. ಎರಡು ಸಮಯ ಪಂಚಾಂಗ ಕೇಳ್ತಾರೆ. ಹುಟ್ಟುತ್ತಿನ ಮಕ್ಕಳ ಪಂಚಾಂಗ ಏನಪ್ಪ ನಕ್ಷತ್ರ ನೋಡಿದ್ರೆ ಸತ್ತು ಗುಡಿ ಕೇಳ್ತೀವಿ ನಾವು. ಅಂದ್ರೆ ಚೆನ್ನಾಗಿ ನಕ್ಷತ್ರ ಸತ್ತಾನೋ ಇಲ್ಲೋ, ಎಲ್ಲಿ ಪಂಚಗೆ ಇದ್ರೆ ಬಹಳ ಕಷ್ಟ, ಮನೆ ಬಿಡ್ಬೇಕಾಗತ್ತಲ್ಲ ಅಂತ. ಅಂದ್ರೆ ನಮ್ಮ ಬದುಕಿನಲ್ಲಿ ಎರಡು ಮುಹೂರ್ತ ಬಹಳ ಮುಖ್ಯ. ಒಂದು ಜನನ ಮುಹೂರ್ತ, ಎರಡನೇದು
ಮರಣ ಮುಹೂರ್ತ. ಜನ ಮುಹೂರ್ತ ಅಂದ್ರೆ ನಾವು ಹುಟ್ಟಕ್ಕೆ ಬರಂಗಿಲ್ಲ, ಹುಟ್ಸಾರ ಹುಟ್ಟಿ ಬಿಟ್ಟಿವಿ ಅಷ್ಟೇ. ಆದರೆ ಮರಣ ಮುಹೂರ್ತ ನಮ್ಮ ಕೈಯಲ್ಲಿದೆ. ಒಳ್ಳೆಯ ಮುಹೂರ್ತದಲ್ಲಿ ಸಾಯಲು ನಮ್ಮ ಕೈಯಾಗೈತೆ. ಹಂಗಂದ್ರೇನ್ರಿ, ಪಂಚಾಂಗ ನೋಡಿ ಒಳ್ಳೆಯ ಮುಹೂರ್ತ ತೆಗಿಸಿ ಏನಾರ ಮಾಡ್ಕೊಂಡು ಸಾಯೋದನ್ರಿ ಸದ್ಗತಿ ಅಂತ ಹಿಂಗ ಅರ್ಥ ಅಲ್ಲ. ಹೊರಗಿನ ಮುಹೂರ್ತ ಬಹಳ ಮುಖ್ಯ ಅಲ್ಲ, ನಮ್ಮ ಒಳಗಿನ ಮನಸ್ಸಿನ ಸ್ಥಿತಿ ಬಹಳ ಮುಖ್ಯ. ನಿಮಗೆಲ್ಲ ಗೊತ್ತದ, ಮಹಾಭಾರತದೊಳಗ ಭೀಷ್ಮಾಚಾರ್ಯರು ಸೆರೆಸರಿಯಾದ ಮೇಲೆ ಸುಮಾರು 6 ತಿಂಗಳ ಕಾಲ ಕಳೆದ್ರು. ಬಾಣ ಮೈತುಂಬ ನಡೆಸಿಕೊಂಡು 6 ತಿಂಗಳು ಯಾಕೆ ಕಳೆದ್ರಪ್ಪ ಅಂದ್ರೆ ಉತ್ತರಾಯಣದ ಹಾದಿ ಕಾಲಕ್ಕೆ ನಾವೆಲ್ಲ ಕೇಳ್ತೀವಿ. ಉತ್ತರಾಯಣ ಹೊರಗಿನ ಉತ್ತರಾಯಣ ಕಾಲ ಅಲ್ಲ, ಒಳಗಿನ ಉತ್ತರಾಯಣ ಬೇಕಾಗಿತ್ತವ್ರಿ. ಮಹಾಭಾರತದ ಪ್ರಾರಂಭ ನಡೆದುಕೊಂಡು ಕೊನೆವರೆಗೆ ಬೇಕಾದಷ್ಟು ಕ್ಲೇಶ ಅವರಿಗೆ ಆಗಿತ್ತು. ಕೌರವರ ವ್ಯವಹಾರ ಮನಸ್ಸಿಗೆ ಬಾರದೇ ಇದ್ರು ಕೂಡ ಕೌರವರಿಗೆ ಇರಬೇಕಾಗಿತ್ತು. ಕೊನೆಗೆ ಅನಿವಾರ್ಯವಾಗಿ ಆ ಮನಸ್ಸಂತಕ್ಕಂಥ ರಾಗ, ದ್ವೇಷ, ಮಾತ್ಸರ್ಯವನ್ನು ಕಳ್ಕೊಂಡು ಮನಸ್ಸು ಉತ್ತರಾಯಣವಾಗಬೇಕು, ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸು ಶುದ್ಧವಾಗಬೇಕಂತ ತಿಳ್ಕೊಂಡು 6 ತಿಂಗಳ ಕಾಲ ಕಳೆದ್ರು. ಅವ್ರಿಬ್ಬರಿಗೆ ಸಾಧ್ಯ ಇತ್ತದು. ಯಾಕಂದ್ರೆ ಅವರು ಇಚ್ಛಾ ಮರಣಿಯಾಗಿದೆ. ಯಾವಾಗ ಅವ್ರು ಸಾಯಬೇಕಂತಾರೆ ಅವಾಗ ಅವ್ರಿಗೆ ಮರಣ ಬರುವಂತಹದ್ದು ಅಂತ ತಿಳ್ಕೊಂಡು ತಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳೋ ಸಲುವಾಗಿ ಪ್ರಯತ್ನ ಪಟ್ಟು ಕೊನೆಗೆ ಉತ್ತರಾಯಣದಲ್ಲಿ ಸದ್ಗತಿಯನ್ನು ಪಡುವಂತಕ್ಕಂಥ ಕಥೆ ಕೇಳ್ತು. ಆದ್ರೆ ನಮಗ್ಯಾರಿಗೆ ಅಂತ ಸಮಸ್ಯೆ ಇರಂಗಿಲ್ಲ, ಮರಣ ಬಂದ್ಮೇಲೆ ಹೋಗಲೇಬೇಕಾಗ್ತದೆ. ಆದ್ರೆ ಅದಕ್ಕೆ ನಾವು ಮೊದಲಿಂದಲೇ ತಯಾರು ಮಾಡ್ಕೋಬೇಕೇನಪ್ಪ ಅಂತಂದ್ರೆ, ನಮ್ಮ ಜೀವನದ 2ನೇ ಅಂಗ ಅಂದ್ರೆ ಆಧ್ಯಾತ್ಮ, ಧ್ಯಾನ, ಯೋಗ, ತಪಸ್ಸನ್ನು ಮಾಡ್ತಾ ಇರೋದು. ಈ ಕಡೆ ವ್ಯವಹಾರ ಮಾಡ್ತಾ ಮಾಡ್ತಾ ಅದನ್ನ ಸಾಧನ ಮಾಡ್ಕೊತಿದ್ರೆ ನಿಮ್ಗೆಲ್ಲ ಒಂದು ದೊಡ್ಡ ಯೋಗ ಇಂಥ ಒಂದು ನಮ್ಮ ರುದ್ರಾರಾಧನೆ ಕಟ್ಟಿಸಿ ಎಲ್ಲ ನಿಮ್ಗೆ ಕಲಿಸಿ ಅಭ್ಯಾಸ ತೊಡಗಿಸಿದ್ದಾರೆ. ಅದು ಇದರ ಪ್ರಯೋಜನ ಎದಕ್ಕೆ ಅಂತ ಕೇಳಿ, ಇದರ ಪ್ರಯೋಜನ ನಮ್ಮ ಜೀವನದ ಕೊನೆಯ ಕಾಲದಲ್ಲಿ ಯೋಗೇನ ಅಂತ ತನುತ್ಯಜಾಮಂತೆ ನಮ್ಗೆ ಹೇಳ್ತಾರೆ. ಹಾಗೆ ಯೋಗ ಮಾರ್ಗದಿಂದ ನಾವು ದೇಹ ಬಿಡಬೇಕಾದಾಗ ಶಿವಜ್ಞಾನ, ಶಿವಪೂಜೆ, ಶಿವವನ್ನು ಮಾಡ್ತಾ ಮಾಡ್ತಾ ನಾವು ಕೊನೆ ಗಳಿಗೆಯಲ್ಲಿ ಯಾವ ರೀತಿಯಾಗಿ ಮನಸ್ಸಿತ್ತು ಅದೇ ಪ್ರಕಾರ ಸದ್ಗತಿ ಸಿಗುತ್ತಂತಲ್ಲ, ಆಗ ತಪಸ್ಸು ಮಾಡಲಿಕ್ಕೆ ಬಂದಂತ ವ್ಯಕ್ತಿನೂ ಕೂಡ ಇವತ್ತ ಪ್ರಾಣಿಯ ಮೇಲೆ ಪ್ರೇಮದಿಂದ ಮತ್ತು ಚಿಗುರಿ ಆದ ಅಂತಂದ್ರೆ ನಾವಂತೂ ತಪಸ್ಸು ಮಾಡಕ್ ಅಡವಿಗೆ ಅಂತ ಹೋಗೇ ಅಲ್ಲ. ಮನೆಗನದಿ ಪರಿವಾರ ಇರ್ತದೆ, ಮಕ್ಕಳಿರ್ತಾರೆ, ಮರಿ ಇರ್ತವೆ, ಜೊತೆಗೆ ಎಲ್ಲ ಇದ್ದುಕೊಂಡು ಕೂಡ ಅದರಿಂದ ನಿರ್ಲಿಪ್ತವಾಗ್ತಕ್ಕಂಥ ಒಂದು ಸ್ಥಿತಿಯನ್ನು, ಈ ಉದಾಹರಣಾರ್ಥವಾಗಿ ನೀವು ನಿದ್ದೆ ಮಾಡ್ತೀವಿ, ಗಾಢ ನಿದ್ರೆ ಎಲ್ಲರೂ ಮಾಡ್ತೀವಿ, ಬೇಕಾದ ಕೆಲಸದ್ರು ಬಿಟ್ಟು ಮಕ್ಕೊಳ್ತೀವಿ. ಸಾಕಪ್ಪ ನಿದ್ದೆ ಬಂದ ದನಿ ಅಂತ ತಿಳ್ಕೊಂಡು ಎಷ್ಟೋ ಜನರು ಪ್ರವಚನ ಕೇಳ್ತಕ್ಕ ನಿದ್ದೆ ಮಾಡೋರು ಇರ್ತಾರೆ. ಆಮೇಲೆ ಬೇರೆ ಅದ್ರ ಅರ್ಥ ಏನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ನಿದ್ದೆ ಹೋದಾಗ ನಿಮ್ಗೆ ಏನ್ ನೆನಪಿರ್ತದೆ, ಎಲ್ಲರೂ ಮರ್ತೋಗಿರ್ತದೆ. ಅಲ್ಲಿ ಹೆಣ್ತಿಲ್ಲ, ಮಕ್ಕಳಿಲ್ಲ, ಗಂಡೆಲ್ಲ, ಯಾರ್ಯಾರು ನೌಕರಿ ಇಲ್ಲ, ಸಾಲಿಲ್ಲ, ಸೂರ್ಯ ಏನೇ ಎಲ್ಲವನ್ನು ಮರೆತಿರ್ತೀರಲ್ಲ. ಅಂದ್ರೆ ಇದ್ದಾಗ ಪ್ರತಿದಿನ ಎಲ್ಲವನ್ನು ಮರೆತಾಗ ನಮ್ಗೆ ಸುಖವಾಗಿರ್ಲಿಕ್ಕೆ ಬರ್ತದೆ. ಇಲ್ಲ ಅಂತಂದ್ರೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಆಧ್ಯಾತ್ಮ ಮಾರ್ಗ ಯಾಕೆ ಬೇಕು ಅಂತ ಕೇಳಿದ್ರೆ, ಸಂಸಾರದ ಜಂಜಡದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಹೆಂಗ ನಿದ್ದೆ ಹೋದಾಗ ಎಲ್ಲ ಬಿಟ್ಟು ಹೆಂಗೆ ಎದ್ದಾಗಲೂ ಕೂಡ ನಿರ್ಲಿಪ್ತವಾಗಿರ್ತಕ್ಕಂಥ ಮನಸ್ಸನ್ನು ನಾವು ಮಾಡಿಕೊಂಡ್ಬೇಕಂದ್ರೆ ಶಿವಧ್ಯಾನದ ಮೂಲಕವಾಗಿ ಮೂಲಕವಾಗಿ ನಾವು ಶಿವರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನೇ
ಈ ಸಂದರ್ಭ ತಿಳಿಪಡಿಸ್ತಾ ಇವತ್ತು ವಿಶೇಷವಾಗಿ ನಮ್ಮ ಮಹಾಲಿಂಗ ಶಾಸ್ತ್ರಿಗಳು ಕೊನೆ ದಿವಸ ಮಹಾಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ಲಗ್ನದ ವಾರ್ಷಿಕೋತ್ಸವ ಅನ್ನುವಂಥ ಮಾತನ್ನು ಹೇಳಿದ್ರು. ಅದಕ್ಕೆ ಅವರಿಗೆ ಇಲ್ಲಿ ಕರೆದಿದ್ದೇವೆ. ಅವ್ರು ಬಂದು ಆಶೀರ್ವಾದ ತೆಗೆದುಕೊಂಡ ಮೇಲೆ ಮಹಾಮಂಗಲ ಅನ್ನುವಂಥ ಮಾತನ್ನು ತಿಳಿಸ್ತೀವಿ. ಎಲ್ಲರಿಗೂ ಅನಂತ ಮಂಗಲಾಶೀರ್ವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ.